ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಜಾಸು ಪ್ರಬಲ ಮಾಯಾ ಬಸ್ ಶಿವ ಬಿರಂಚಿ ಬಡ್ ಛೋಟ್ ತಾಹಿ ದಿಖಾವಹಿ ನಿಸಿಚರ್ ನಿಜ ಮಾಯಾ ಮತಿ ಖೋಟ್ ನಭ ಚढ़ी बरश विपुल अंगारा मही ते प्रगट होही जलधारा नाना भांति पिसाच पिसाची मारु काटु धुनि बोलही नाची बिष्टा पूय रुधिर कच हाड़ा बरशई कबहु उपल बहु छाड़ा बरशी धूरी किन्हेसी अंधियारा सूझन आपन हाथ पसारा कपि अकुला ने माया देखे सब कर मरन बना ये ही लेखे कौतुक देखी राम मुस्काने भये सभीत सकल कपि जाने एक बान काटी सब माया जिमि दिनकर हर तिमिर निकाया कृपा दृष्टि कपि भालु बिलोके भये प्रबल रन रहहि न रोके. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮೇಘನಾಥ ಶ್ರೀರಾಮನ ಮೇಲೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಆದರೆ ಪ್ರಭು ಅವುಗಳನ್ನು ಲೀಲಾಜಾಲವಾಗಿ ಕತ್ತರಿಸಾಕ್ತಾನೆ. ಆ ಮೂರ್ಖ ತುಂಬ ನಾಚಿಕೆ ಪಟ್ಕೊಂಡು ಅನೇಕ ರೀತಿಯ ಮಾಯೆಗಳನ್ನು ಪ್ರಯೋಗ ಮಾಡ್ತಾನವನು. ಅವನ ಪ್ರಯತ್ನ ಕೂಡ ಹೇಗಿತ್ತು ನೋಡೋದಕ್ಕೆ ಅಂತಂದ್ರೆ, ಸಣ್ಣ ಹಾವಿನ ಮರಿಯನ್ನು ಹಿಡಿದು ಗರುಡನನ್ನೇ ಹೆದರಿಸೋ ಹಾಗೆ. ಗರುಡ ಹಾವಿಗೆ ಹೆದರ್ಕೊಳ್ಳುತ್ತಾ ಹೇಳಿ, ಆದರೆ ಗರುಡನನ್ನ ಹೆದರಿಸಿ ಸರಸ ಆಡೋ ಹಾಗಿತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತುಳಸಿದಾಸರು ಹೇಳ್ತಾರೆ, ಶಿವ ವಿರಿಂಚಿಯಿಂದ ಅಂದರೆ ಬ್ರಹ್ಮ ಶಿವರಿಂದ ಹಿಡಿದು ಎಲ್ಲ ಹಿರಿಯರು ಕಿರಿಯರು ಯಾವ ಭಗವಂತನ ಪ್ರಬಲ ಮಾಯೆಗೆ ಒಳಗಾಗಿದ್ದಾರೋ, ಇಲ್ಲಿ ಶಿವ ಮತ್ತು ಬ್ರಹ್ಮರೂ ಕೂಡ ಮಾಯೆಗೆ ಒಳಗಾಗಿದ್ದಾರೆ ಅಂತ ಹೇಳ್ತಾ ಇರೋದು. ಅಂಥ ಒಳಗಾಗಿರುವಂಥ ಅವ್ರ ಎದುರುಗಡೆನೆ ಈ ನೀಚ ನಿಶಾಚರ ಇದ್ದಾನಲ್ಲ, ಅವನು ತನ್ನ ಮಾಯೆಯನ್ನು ತೋರಿಸ್ತಾ ಇದ್ದಾನೆ. ಅಂದರೆ ಭಗವಂತನ ಮಾಯೆಗೆ ಎಲ್ಲರೂ ಒಳಗಾಗಿದ್ದೀವಿ, ಅಂಥ ಮಾಯಾಪತಿಗೇನೆ ಮಾಯೆ ತೋರಿಸೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇರೋದು. ಆಕಾಶಕ್ಕೆ ಎಗರಿದ್ನಲ್ಲ ಇಂದ್ರಜಿತ, ಅವನು ಕೆಂಡದ ಮಳೆಗಳನ್ನು ಸುರಿಸೋದಕ್ಕೆ ಶುರು ಮಾಡ್ತಾನೆ. ಈಗ ಅವನು ಮಾಯೆ ಮಾಡಿ ಕೆಂಡದ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಆದರೆ ಭಗವಂತ ಏನು ಮಾಡ್ದ, ನೆಲದಿಂದನೇ ಜಲದ ಧಾರೆಗಳನ್ನು ಚಿಮ್ಮೋ ಥರ ಮಾಡ್ತಾನೆ. ಈಗ ಕಾರಂಜಿ ಚಿಮ್ಮುತ್ತಲ್ವ, ಅದೇ ರೀತಿ ಅದು ಮೇಲುಗಡೆಯಿಂದ ಕೆಂಡದ ಮಳೆ ಸುರಿತಾ ಇದ್ರೆ ಕೆಳಗಡೆಯಿಂದ ನೀರಿನ ಧಾರೆಗಳು ಚಿಮ್ತಾ ಇದ್ದಾವೆ. ಆಗೇನಾಯ್ತು, ಆ ಕೆಂಡ ಎಲ್ಲ ಆರೋಗುತ್ತಲ್ವ. ಇದೇ ರೀತಿ ಅವನೇನು ಮಾಡ್ತಾನೆ, ಇನ್ನು ಅನೇಕ ರೀತಿಯ ಪಿಶಾಚಿಗಳು ಪಿಶಾಚಿನಿಯರು ಇವರನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಅವರೆಲ್ಲ ಕುಣಿದು ಕುಪ್ಪಳಿಸಿ ಅವರು ಕಿರ್ಚಾಡ್ತಾರೆ ನೋಡಿ, ಅದನ್ನು ಕೇಳಿಸ್ಕೊಂಡ್ರೆ ಒಂಥರ ಭಯ ಆಗೋ ಥರ ಆಗುತ್ತೆ. ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಕಡಿ ಬಡಿ ಹೊಡಿ ಕತ್ತರಿಸು ಅಂತೆಲ್ಲ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಮೇಘನಾಥ ಏನು ಮಾಡ್ದ, ಮಲಮೂತ್ರಗಳು ಕೀವು ರಕ್ತ ಕೂದಲು ಮೂಳೆ ಇಂಥ ಮಳೆಗಳನ್ನೆಲ್ಲ ಸುರಿಸ್ತಾರೆ. ಮತ್ತೆ ಒಂದ್ಸಾರಿ ಎಲ್ಲ ಕಡೆನೂ ಶಿಲೆಗಳನ್ನು ಎರಚ್ತಾನೆ, ದೊಡ್ಡ ದೊಡ್ಡ ಕಲ್ಲುಗಳನ್ನು ಎರಚ್ತಾನೆ. ಆಮೇಲೆ ಅವನು ಧೂಳು ಚಲ್ಲಿ, ಈಗ ಧೂಳು ಅಂತಂದ್ರೆ ಏನಾಗುತ್ತೆ, ಒಂಥರ ಎಲ್ಲ ಯಾರು ಕಾಣಿಸ್ದೇ ಇರೋ ಥರ ಆಗ್ಬಿಡುತ್ತಲ್ವ, ಆ ರೀತಿ ಧೂಳು ಚಲ್ಲಿ ಎಲ್ಲ ಕಡೆನೂ ಕತ್ತಲು ಕವಿಯೋ ಹಾಗೆ ಮಾಡ್ತಾನೆ. ಅದರಲ್ಲಿ ಚಾಚಿದಂತಹ ತನ್ನ ಕೈಯೇ ಅವನಿಗೆ ಕಾಣದೇ ಇರೋ ಹಾಗೆ ಆಗ್ಬಿಡುತ್ತೆ. ಅಂದರೆ ಅರ್ಥ ಏನು, ಅಷ್ಟು ಧೂಳನ್ನು ಅವನು ತುಂಬಿಬಿಡ್ತಾನೆ. ಅವನ ಮಾಯೆಯನ್ನು ನೋಡಿ ಈಗ ವಾನರರೆಲ್ಲ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಮೇಲಿಂದ ರಕ್ತ ಹೊಲಸು ಕಲ್ಲುಗಳು ಬೀಳ್ತಾ ಇದೆ, ಕೂದಲು ಮೂಳೆ ಇದೆಲ್ಲ ಬೀಳ್ತಾ ಇದೆ. ಮತ್ತೆ ನೋಡಿದ್ರೆ ಎಲ್ಲ ಕಡೆ ಧೂಳು ತುಂಬ್ಕೊಂಡ್ಬಿಟ್ಟಿದೆ. ಏನಾಗ್ತಾ ಇದೆ ಅಂತ ಗೊತ್ತಾಗದೆ ವಾನರರೆಲ್ಲ ತತ್ತರಿಸಿ ಹೋಗ್ತಾರೆ. ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲರೂ ಕೂಡ ಸತ್ತು ಹೋಗೋದಂತೂ ಗ್ಯಾರಂಟಿ ಅಂತ ಅವರೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಈ ದೃಶ್ಯವನ್ನೆಲ್ಲ ರಾಮ ನೋಡ್ತಾ ಇರ್ತಾನೆ. ನೋಡಿ ಮುಗುಳ್ನಗ್ತಾ ವಾನರರೆಲ್ಲ ಈಗ ಭಯಭ್ರಾಂತರಾಗಿದ್ದಾರೆ ಅನ್ನೋದನ್ನ ತಿಳ್ಕೊಂಡು, ಸೂರ್ಯ ಕತ್ತಲೆಯ ಮೊತ್ತವನ್ನ ಅಂತಂದ್ರೆ ಎಂಥ ಕತ್ತಲೆನೇ ಇದ್ರೂ ಕೂಡ ಸೂರ್ಯ ಏನು ಮಾಡ್ತಾನೆ, ಒಂದೇ ಸರಿ ಅದನ್ನೆಲ್ಲ ತೊಡೆದು ಹಾಕೋ ಹಾಗೇನೆ, ಅಂದರೆ ಅದನ್ನು ಹೋಗಿಸ್ಬಿಡ್ತಾನಲ್ವಾ, ಅದೇ ರೀತಿ ಒಂದೇ ಒಂದು ಬಾಣದಿಂದ
ಮೇಘನಾಥನ ಮಾಯೆಯನ್ನು ಅವನು ನಾಶಪಡಿಸ್ತಾನೆ. ಮೇಘನಾಥ ಏನು ಅನ್ಕೊಳ್ತಾನೆ, ಮಾಯೆಯಿಂದ ಇವರನ್ನೆಲ್ಲ ಹೆದರಿಸ್ಬಿಡ್ಬೋದು ಅಂತ ಅನ್ಕೊಳ್ತಾನೆ. ಆದರೆ ಆ ರಾಮ ಏನು ಮಾಡ್ದ, ಒಂದೇ ಒಂದು ಬಾಣ ಬಿಡ್ತಾನೆ, ಆ ಮಾಯೆ ಎಲ್ಲ ಹೊರಟೋಗ್ಬಿಡುತ್ತೆ. ಆಮೇಲೆ ಅವನು ವಾನರ ಭಲ್ಲೂಕುಗಳತ್ತ ತನ್ನ ಕೃಪಾದೃಷ್ಟಿಯನ್ನು ಬೀರ್ತಾನೆ. ಈಗ ಅವರೆಲ್ಲ ಯುದ್ಧ ಮಾಡಬೇಕು ಅನ್ನುವಂಥ ಆಸೆನೇ ಬಿಟ್ಬಿಡ್ತಾರೆ, ಅವರೆಲ್ಲ ಕುಗ್ಗೋಗಿರ್ತಾರೆ. ಆದರೆ ಭಗವಂತ ಮತ್ತೆ ಅವರನ್ನು ಶಕ್ತಿ ಸಂಪನ್ನರಾಗಿ ಮಾಡಿ, ಅವರು ಬೇಡ ಅಂತ ತಡೆದು ನಿಲ್ಲಿಸಿದ್ರೂ ಕೂಡ ಆಗಬಾರ್ದು, ಆ ರೀತಿ ಅವರು ವೀರಾವೇಶದಿಂದ ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರಲ್ಲಿ ಒಂದು ಹೊಸ ಶಕ್ತಿ ಸಂಚಾರ ಆದಂಗೆ. ಈಗ ಬೇಡ ಯುದ್ಧ ಅಂತಂದ್ರೂ ಅವರು ನಿಲ್ಲಿಸೋದಿಲ್ಲ, ಆ ರೀತಿಯ ಒಂದು ಹುಮ್ಮಸ್ಸು ಅವರಿಗೆ ಬಂದು, ಶಕ್ತಿ ಬಂದು ಅವರು ಯುದ್ಧ ಮಾಡೋದಕ್ಕೆ ತೊಡಗ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.